ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಸಾರ್ವಜನಿಕ ವೆಚ್ಚದ ಅರ್ಥ, ವ್ಯಾಪ್ತಿ ಮತ್ತು ಅವಶ್ಯಕತೆಯನ್ನ ನೋಡೋಣ. ಇದು BA ಅರ್ಥಶಾಸ್ತ್ರ ವಿಷಯದ ಸಾರ್ವಜನಿಕ ಅರ್ಥಶಾಸ್ತ್ರ ಪತ್ರಿಕೆಯ ಒಂದು ಭಾಗವಾಗಿ ಇರುತ್ತೆ ಅಂತ ನಾವು ಹೇಳಬಹುದಾಗಿರುತ್ತೆ. Welcome to Digital Learning to all. Today we are going to discuss the meaning, scope and need for public expenditure for BA Economics third semester Public Economics paper. ಮೊದಲಿಗೆ ನಾವು ಸಾರ್ವಜನಿಕ ವೆಚ್ಚದ ಅರ್ಥವನ್ನ ನೋಡೋಣ. ಸಾರ್ವಜನಿಕ ವೆಚ್ಚ ಎಂದರೆ ಕೇಂದ್ರ, ರಾಜ್ಯ ಹಾಗೂ ಸ್ಥಳೀಯ ಸರ್ಕಾರಗಳು ಸಮುದಾಯದ ಅವಶ್ಯಕತೆಗಳ ಮೇಲೆ ಮಾಡುವ ವೆಚ್ಚ ಅಂತ ನಾವು ಹೇಳಬಹುದಾಗಿರುತ್ತೆ. ಹಾಗಾದ್ರೆ ಈ ಸಮುದಾಯದ ಅವಶ್ಯಕತೆಗಳು ಏನು ಅಂತ ಕೇಳಿದಾಗ ಅದು ರಕ್ಷಣಾ ವೆಚ್ಚ ಆಗ್ಬೋದು, ಆಂತರಿಕ ಶಾಂತಿಯನ್ನ ಕಾಪಾಡುವುದಕ್ಕೆ ಮಾಡುವ ವೆಚ್ಚ ಆಗ್ಬೋದು, ಶಿಕ್ಷಣದ ವೆಚ್ಚ, ಆರೋಗ್ಯದ ಮೇಲಿನ ವೆಚ್ಚ, ವಸತಿಯ ಮೇಲಿನ ವೆಚ್ಚ, ಬಡ್ಡಿಯ ಪಾವತಿಯ ಮೇಲಿನ ವೆಚ್ಚ ಮತ್ತು ರಸ್ತೆ ಹಾಗೂ ಅಣೆಕಟ್ಟುಗಳ ನಿರ್ಮಾಣ ವೆಚ್ಚ, ಇವೆಲ್ಲವೂ ಕೂಡ ಸಮುದಾಯದ ಅವಶ್ಯಕತೆಗಳು ಅಂತ ಅನ್ನಿಸ್ಕೊಳ್ತವೆ. ಇವುಗಳ ಮೇಲೆ ಮಾಡುವ ವೆಚ್ಚವನ್ನೆಲ್ಲ ನಾವು ಸಾರ್ವಜನಿಕ ವೆಚ್ಚ ಅಂತ ಹೇಳಿ ಕರಿಬಹುದು. ಈ ವೆಚ್ಚವನ್ನ ಎಲ್ಲ ಹಂತದ ಸರ್ಕಾರಗಳು ಮಾಡುತ್ತವೆ, ಅಂದ್ರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹಾಗೂ ಸ್ಥಳೀಯ ಸರ್ಕಾರಗಳು ಅಂತ ನಾವು ಹೇಳಬಹುದಾಗಿರುತ್ತೆ. So first of all, let us understand the meaning of public expenditure. Public expenditure is the spending done by central, state and local governments on the collective needs of the citizens. Now, what are the collective needs of the citizens? The collective needs of the citizens could be defense, or it could be maintenance of internal law and order, or it could be spending on education, health, spending on agriculture, industries, repaying the debt, or it could be construction of roads and bridges and the like. So these are all the collective needs of the citizens for which the different levels of the government need to spend the money. So the spending done by central, state and local governments on the collective needs of the citizens is called as public expenditure. ಇದರೊಂದಿಗೆ ನಾವು ಸರ್ಕಾರಗಳು ಇತರ ದೇಶಗಳಿಗೆ ಸಹಾಯ ಮಾಡಲು ಮಾಡುವ ಖರ್ಚನ್ನು ಕೂಡ ಸಾರ್ವಜನಿಕ ವೆಚ್ಚಕ್ಕೆ ನಾವು ಇದನ್ನ ತರ್ತೀವಿ. ಅಂದ್ರೆ ಅದಕ್ಕೆ ನಾವು ಆಡ್ ಮಾಡ್ಕೊಳ್ತೀವಿ ಅಥವಾ ಕೂಡ್ಕೊಳ್ತೀವಿ ಅಂತ ಹೇಳ್ಬಹುದಾಗಿದೆ. ಸೊ ಹಾಗಾಗಿ ಈಗ ಯಾತಕ್ಕೆ ಸಾರ್ವಜನಿಕ ವೆಚ್ಚವನ್ನ ಸರ್ಕಾರವೇ ಕೈಗೊಳ್ಬೇಕು ಅಂತ ಹೇಳಿದ್ರೆ, ಖಾಸಗಿ ವಲಯವು ಕೆಲವು ಸಲ ಈ ವೆಚ್ಚಗಳನ್ನ ಮಾಡೋದಿಕ್ಕೆ ತಯಾರಿರೋದಿಲ್ಲ. ಇನ್ನು ಕೆಲವೊಮ್ಮೆ ಖಾಸಗಿ ವಲಯವು ತಯಾರಾಗಿದ್ರು ಕೂಡ ಅದು ಎಲ್ಲರಿಗೂ ಕೈಗೆಟುಕುವ ಬೆಲೆಗಳಲ್ಲಿ ಈ ಸರಕು ಮತ್ತು ಸೇವೆಗಳನ್ನ ಒದಗಿಸಲು ತಯಾರಿರುವುದಿಲ್ಲ. ಸೊ ಹಾಗಾಗಿ ಸರ್ಕಾರವೇ ಸಾರ್ವಜನಿಕ ವೆಚ್ಚವನ್ನ ಮಾಡಬೇಕಾಗುತ್ತೆ. We also need to include the expenditure or the spending done by the government to help the other countries also. Now, why governments have to undertake the expenditure? This is because firstly, we can say that private sector may not be willing to incur this expenditure, and secondly, we need to understand that even if the private sector incurs this expenditure, it will not provide these goods and services to all the sections of the society at an affordable rate. So that is why, because of these two reasons, namely unwillingness on the part of the private sector, and secondly because of the high prices which the private sector is going to charge for these services, governments only will have to incur this expenditure. ಸೊ ಹೀಗಾಗಿ ಸಾರ್ವಜನಿಕ ವೆಚ್ಚವನ್ನ ಸರ್ಕಾರಗಳೇ ಕೈಗೊಳ್ಬೇಕಾಗುತ್ತೆ ಅಂತ ನಾವು ಹೇಳಬಹುದಾಗಿರುತ್ತೆ. ಸೊ ಇದರೊಂದಿಗೆ ಸಾರ್ವಜನಿಕ ವೆಚ್ಚಕ್ಕೆ ಕೇವಲ ಆರ್ಥಿಕ ಉದ್ದೇಶಗಳು ಮಾತ್ರ ಇಲ್ಲದೆ ಕೆಲವು ಸಾಮಾಜಿಕ ಉದ್ದೇಶಗಳು ಇರ್ಬೋದು. ಅಂದ್ರೆ ಉದಾಹರಣೆಗೆ ಆದಾಯದ ಅಸಮಾನತೆಗಳನ್ನ ಕಡಿಮೆ ಮಾಡುವುದರ ಮುಖಾಂತರ ಹಾಗೂ ಎಲ್ಲ ವರ್ಗದ ಜನರಿಗೆ ಸರಕು ಸೇವೆಗಳನ್ನ ಒದಗಿಸುವಂತಹ ಒಂದು ಸಾಮಾಜಿಕ ಜವಾಬ್ದಾರಿನೂ ಕೂಡ ಸಾರ್ವಜನಿಕ ವೆಚ್ಚದಲ್ಲಿ ಇರುತ್ತೆ ಅಂತ ನಾವು ಹೇಳಬಹುದಾಗಿದೆ. So along with the economic objectives, public expenditure also has social objectives also to fulfill, and we can say that public expenditure affects the production, distribution and general level of economic activity of a society. So ಇನ್ನು ಮುಂದೆ ನಾವು ಇದರ ವ್ಯಾಪ್ತಿಯನ್ನ ನೋಡೋಣ. ಸಾರ್ವಜನಿಕ ವೆಚ್ಚದ ವ್ಯಾಪ್ತಿಯನ್ನ ನಾವು ನೋಡೋದಾದ್ರೆ, ಸಾರ್ವಜನಿಕ ವೆಚ್ಚವು
ಆಲ್ಮೋಸ್ಟ್ ಒಂದು ಆರ್ಥಿಕತೆಯ ಎಲ್ಲ ವಲಯಗಳನ್ನು ಕೂಡ ಅದು ಮುಟ್ಟುತ್ತೆ ಅಂತ ನಾವು ಹೇಳ್ಬೋದು. ಅಂದ್ರೆ ಅದು ರಕ್ಷಣಾ ವೆಚ್ಚದಿಂದ ಹಿಡಿದು ಒಂದು ಶಿಕ್ಷಣ, ಆರೋಗ್ಯ ಕ್ಷೇತ್ರದ ವೆಚ್ಚದಿಂದ ಹಿಡಿದು ಕೃಷಿ, ಕೈಗಾರಿಕೆ ಅಭಿವೃದ್ಧಿಯ ವೆಚ್ಚವನ್ನು ಒಳಗೊಂಡಂತೆ ಹಾಗೂ ಈ ಸರ್ಕಾರಗಳು ತಾವು ಪಡೆದಂತಹ ಸಾಲದ ಬಡ್ಡಿ ಪಾವತಿ ಮಾಡೋದನ್ನು ಒಳಗೊಂಡಂತೆ ಹೀಗೆ ಸಾರ್ವಜನಿಕ ವೆಚ್ಚವು ಹಲವಾರು ವಲಯಗಳನ್ನ ಮುಟ್ಟುತ್ತೆ ಅಂತ ನಾವು ಹೇಳ್ಬೋದು. ಸೊ ರಕ್ಷಣಾ ವಲಯ ಇರ್ಬೋದು, ಮೂಲಭೂತ ಸೌಕರ್ಯಗಳ ವಲಯ ಇರ್ಬೋದು, ಅಥವಾ ಮೂಲಭೂತ ಸೌಕರ್ಯಗಳಲ್ಲೇ ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಇವೆಲ್ಲಕ್ಕೂ ಕೂಡ ಸಾರ್ವಜನಿಕ ವೆಚ್ಚವು ವ್ಯಾಪಿಸಿದೆ ಅಂತ ನಾವು ಹೇಳಬಹುದಾಗಿದೆ. We should understand that public expenditure touches all the sectors of the economy. Mainly, it touches the defense sector. It includes the infrastructure sector, where both economic and social infrastructures are included. For example, it includes the improvement in agriculture, in industries. It also includes construction of roads and bridges. It includes expenditure on education, health, housing, research, development, and the like. So, we can say that no sector is left untouched by public expenditure. So, the scope of public expenditure is very wide. ಹಿಂದೆ ಆಡಮ್ ಸ್ಮಿತ್ ಮುಂತಾದ ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ಏನಪ್ಪ ಭಾವಿಸ್ಕೊಂಡಿದ್ರು ಅಂದ್ರೆ, ಸರ್ಕಾರದ ಕೆಲಸ ಕಾರ್ಯಗಳು ಕೇವಲ ಕೆಲವೇ ಕೆಲಸ ಕಾರ್ಯಗಳಿಗೆ ಸೀಮಿತವಾಗಬೇಕು. ಅಂದ್ರೆ ಸರ್ಕಾರವು ಕೇವಲ ದೇಶವನ್ನ ಆಕ್ರಮಣದಿಂದ ರಕ್ಷಣೆ ಮಾಡೋದಿರ್ಬೋದು, ಅಥವಾ ಆಂತರಿಕವಾಗಿ ಶಾಂತಿಯನ್ನ ಕಾಪಾಡೋದಕ್ಕಿರ್ಬೋದು, ಕೆಲವೊಂದು ಸಾರ್ವಜನಿಕ ಕಾಮಗಾರಿಗಳನ್ನ ಮಾಡೋದಕ್ಕಿರ್ಬೋದು, ಅಥವಾ ಹೆಚ್ಚೆಚ್ಚು ಅಂದ್ರೆ ಶಿಕ್ಷಣವನ್ನ ನೀಡೋದಕ್ಕಿರ್ಬೋದು, ಇವಕ್ಕೆ ಮಾತ್ರ ಸೀಮಿತವಾಗಬೇಕು ಅಂತ ಹಲವಾರು ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ಭಾವಿಸ್ಕೊಂಡಿದ್ರು. ಈ ನಿಟ್ಟಿನಲ್ಲಿ ಹೇಳೋದಾದ್ರೆ ಪೋವೆಲ್ ಎನ್ನುವಂತಹ ಅರ್ಥಶಾಸ್ತ್ರಜ್ಞರಂತೂ ಅನವಶ್ಯಕವಾದ ಅಥವಾ ಅವಶ್ಯಕತೆಗೆ ಮೀರಿದ ಎಲ್ಲ ವೆಚ್ಚವೂ ಕೂಡ ಅನ್ಯಾಯ ಮತ್ತು ವ್ಯರ್ಥ ವೆಚ್ಚ ಅಂತ ಅವರು ಕರೆದಿದ್ದಾರೆ. ಆದ್ರೆ ಇಂದು ಆಧುನಿಕ ಸರ್ಕಾರ ಯಾವುದೇ ಅಂದ್ರೆ ದೇಶದ ಒಂದು ರಾಜಕೀಯ ವ್ಯವಸ್ಥೆ ಯಾವುದೇ ಇರಲಿ, ಅಂದ್ರೆ ಅದು ಸಮಾಜವಾದವಾಗಿರಲಿ ಅಥವಾ ಬಂಡವಾಳಶಾಹಿ ಆಗಿರಲಿ ಅಥವಾ ಮಿಶ್ರ ಆರ್ಥಿಕ ವ್ಯವಸ್ಥೆ ಆಗಿರಲಿ, ಎಲ್ಲ ದೇಶಗಳಲ್ಲಿಯೂ ಇವತ್ತು ಸಾರ್ವಜನಿಕ ವೆಚ್ಚ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಅಂತ ನಾವು ಹೇಳಬಹುದಾಗಿದೆ. Classical economists like Adam Smith had thought that the functions of the state should be confined to defending the country against external aggression, maintenance of internal law and order, then undertaking some public works, and if at all the government has to fund the education sector. Sir Henry Powell went to the extent of telling that all the expenditure beyond necessity is wasteful and unjust. So Powell calls all expenditure beyond necessity as wasteful and unjust. But in the modern days, the view has changed entirely, because today people feel that government has to touch upon all the sectors in the economy. And today, be it a capitalist country or a socialist country or a mixed economy like ours, public expenditure plays a major role and touches all the sectors of the economy. Because public expenditure, it promotes trade and commerce, it tries to achieve rural development, it has to promote the regional growth, it has to contribute to development of infrastructure, it has to promote full employment and price stability, and it has to provide for the collective wants and maximum social welfare of the citizens, and it has to ensure equitable distribution of income also. ಈಗ ಅವಶ್ಯಕತೆ ಏನು, ಯಾಕಪ್ಪ ಬೇಕು ಸಾರ್ವಜನಿಕ ವೆಚ್ಚ ಅಂತ ಕೇಳಿದ್ರೆ, ಹಲವಾರು ಬಾರಿ ನಾವು ಕೆಲವು ಏಕಸ್ವಾಮ್ಯಗಳನ್ನ ಸರ್ಕಾರವು ತಡಿಬೇಕಾಗುತ್ತೆ. ಅಂತಹ ವಲಯಗಳಲ್ಲಿ ಸರ್ಕಾರವು ತಾನು ಹೂಡಿಕೆಯನ್ನ ಮಾಡಿ ಆ ಏಕಸ್ವಾಮ್ಯವನ್ನ ಅಬಾಲಿಷ್ ಮಾಡೋದಿಕ್ಕೆ ಅಥವಾ ಏಕಸ್ವಾಮ್ಯವು ಇಲ್ಲದಂತೆ ಮಾಡುವುದಕ್ಕೆ ಸರ್ಕಾರವು ವೆಚ್ಚವನ್ನ ಮಾಡಬೇಕಾಗುತ್ತೆ. ಹಾಗೂ ಕೆಲವೊಮ್ಮೆ ಸರ್ಕಾರಗಳು ಕೃಷಿ ಅಭಿವೃದ್ಧಿ, ಕೈಗಾರಿಕಾ ಅಭಿವೃದ್ಧಿಯಲ್ಲಿ ಮತ್ತು ಈ ಒಂದು ಪ್ರಾದೇಶಿಕ ಅಸಮತೋಲನ ನಿವಾರಣೆಗಾಗಿ ಸಾರ್ವಜನಿಕ ವೆಚ್ಚವನ್ನ ಕೈಗೊಳ್ಬೇಕಾಗುತ್ತೆ. ವ್ಯಾಪಾರ ಮತ್ತು ವಾಣಿಜ್ಯದ ಅಭಿವೃದ್ಧಿಗಾಗಿ ಸರ್ಕಾರವು ವೆಚ್ಚವನ್ನು ಮಾಡಬೇಕಾಗುತ್ತೆ.
ಮತ್ತು ಪೂರ್ಣ ಉದ್ಯೋಗದತ್ತ ಒಂದು ದೇಶವನ್ನ ಕೊಂಡೊಯ್ಯೋದಿಕ್ಕೆ ಹಾಗೂ ಬೆಲೆಗಳ ಸ್ಥಿರತೆಯನ್ನ ದೇಶದಲ್ಲಿ ಕಾಪಾಡುವುದಕ್ಕಾಗಿ ಸಾರ್ವಜನಿಕ ವೆಚ್ಚವನ್ನ ಸರ್ಕಾರಗಳು ಕೈಗೊಳ್ಳಬೇಕಾದ ಅನಿವಾರ್ಯತೆ ಇರುತ್ತೆ. ಹಾಗೂ ಬಹಳ ಪ್ರಮುಖವಾಗಿ ಈ ಒಂದು ಆದಾಯದ ಅಸಮಾನತೆಗಳನ್ನ ನಿವಾರಣೆ ಮಾಡೋದಕ್ಕಾಗಿ ಸಾರ್ವಜನಿಕ ವೆಚ್ಚವನ್ನ ಸರ್ಕಾರಗಳು ಕೈಗೊಳ್ಳಬೇಕಾಗುತ್ತೆ. ಹೀಗೆ ಸಾರ್ವಜನಿಕ ವೆಚ್ಚದ ಅವಶ್ಯಕತೆಯು ಇಂದಿನ ಕಾಲದಲ್ಲಿ ಬಹಳಷ್ಟು ಪ್ರಮುಖವಾಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದು ಸಾರ್ವಜನಿಕ ವೆಚ್ಚದ ಅವಶ್ಯಕತೆಯ ಪ್ರಾಮುಖ್ಯತೆ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. So this is how we know that public expenditure is very essential to promote the all-round development of any economy. So with this, we finish the meaning, scope, and necessity of public expenditure.